ಕೇಂದ್ರ ಸರ್ಕಾರದ ನೀತಿಗಳನ್ನು ಕೇಸರೀಕರಣ ಮತ್ತು ಫ್ಯಾಸಿಸ್ಟ್ ಅಂತ ಹಗಲಿರುಳು ಜರಿತಾ ಇದ್ದ ಕೇರಳದ ಸಿಪಿಎಂ ಸರ್ಕಾರ ಈಗ ಅದೇ ಕೇಂದ್ರದ ಯೋಜನೆಗೆ ರಹಸ್ಯವಾಗಿ ಸಹಿ ಹಾಕಿರೋದು ಎಂತಹ ವಿಪರ್ಯಾಸ. ಕೇಂದ್ರದ ಹಣಕ್ಕಾಗಿ ಸಿದ್ಧಾಂತವನ್ನ ಬಲಿ ಕೊಡ್ತಾ ಪಿಣರಾಯಿ ವಿಜಯನ್ ಸರ್ಕಾರ ಇದು ಕೇವಲ ತಾಂತ್ರಿಕ ನಡೆನ ಅಥವಾ ಪ್ರಧಾನಿ ಮೋದಿಯವರ ಎದುರಿನ ರಾಜಕೀಯ ಶರಣಾಗತಿನ? 3 ವರ್ಷಗಳಿಂದ ಯಾವ ಯೋಜನೆಯನ್ನ ಆರ್ಎಸ್ಎಸ್ ಅಜೆಂಡಾ ಅಂತ ವಿರೋಧ ಮಾಡಲಾಯಿತು ಅದೇ ಯೋಜನೆಗೆ ಮಿತ್ರ ಪಕ್ಷವಾದ ಸಿಪಿಐಯನ್ನೇ ಕತ್ತಲಲ್ಲಿಟ್ಟು ಸಿಪಿಎಂ ನೇತೃತ್ವದ ಎಡ ಸರ್ಕಾರ ಸಹಿ ಹಾಕಿರೋದು ಎಂತಹ ನಡೆ? ಈ ಪ್ರಶ್ನೆಗಳು ಇವತ್ತು ಕೇರಳದ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿವೆ. ಕೇಂದ್ರದ ಪಿಎಂ ಶ್ರೀ ಶಾಲೆಗಳ ಯೋಜನೆಗೆ ಕೇರಳ ಸರ್ಕಾರ ಸೇರ್ಪಡೆಗೊಂಡಿರೋದು ಆಡಳಿತಾರೂಢ ಎಲ್ಡಿಎಫ್ ಮೈತ್ರಿಕೂಟದಲ್ಲಿ ಮಹಾ ಬಿರುಕನ್ನು ಉಂಟು ಮಾಡಿದೆ. ಸಿಪಿಎಂನ ಈ ಇಬ್ಬಗೆಯ ನೀತಿ ಅದರ ಸೈದ್ಧಾಂತಿಕ ಬದ್ಧತೆಯನ್ನೇ ಪ್ರಶ್ನಿಸುವಂತೆ ಮಾಡಿದೆ. ಏನಿದು ಪಿಎಂ ಶ್ರೀ ವಿವಾದ? ಇದರ ಹಿಂದಿನ ರಾಜಕೀಯ ಏನು? ಈ ಎಲ್ಲ ಪ್ರಮುಖ ಪ್ರಶ್ನೆಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವಿನ್ನೂ ಕೂಡ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೇನೆ ಬೆಲ್ ಐಕಾನ್ ಒತ್ತಿಬಿಡಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ. ಹಾಗೆ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ವಿಷಯ ಏನು ಅಂತ ನೋಡೋಣ. ಪಿಎಂ ಶ್ರೀ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಇದರಡಿಯಲ್ಲಿ ದೇಶದಾದ್ಯಂತ ಸುಮಾರು 14,500 ಸರ್ಕಾರಿ ಶಾಲೆಗಳನ್ನ ಮಾದರಿ ಶಾಲೆಗಳಾಗಿ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಅಭಿವೃದ್ಧಿಪಡಿಸುವ ಗುರಿ ಇದೆ. ಆದರೆ ಈ ಯೋಜನೆ ಕೇಂದ್ರದ ವಿವಾದಾತ್ಮಕ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯ ಭಾಗ ಆಗಿದೆ. ಕಳೆದ 3 ವರ್ಷಗಳಿಂದ ಪಿಣರಾಯಿ ವಿಜಯನ್ ನೇತೃತ್ವದ ಸಿಪಿಎಂ ಸರ್ಕಾರ ಎನ್ಇಪಿ ಮತ್ತು ಪಿಎಂ ಶ್ರೀ ಎರಡನ್ನೂ ತೀವ್ರವಾಗಿ ವಿರೋಧ ಮಾಡ್ತಾನೆ ಬಂದಿತ್ತು. ಇದು ಶಿಕ್ಷಣವನ್ನ ಕೇಂದ್ರೀಕರಿಸುವ, ರಾಜ್ಯಗಳ ಹಕ್ಕನ್ನ ಕಸಿಯುವ ಮತ್ತು ಪಠ್ಯಕ್ರಮದ ಮೂಲಕ ಆರ್ಎಸ್ಎಸ್ ಅಜೆಂಡಾವನ್ನ ತುರುಕುವ ಒಂದು ಕೇಸರೀಕರಣದ ಹುನ್ನಾರ ಅಂತ ಸಿಪಿಎಂ ನಾಯಕರು ವೇದಿಕೆಗಳಲ್ಲಿ ಗುಡುಗಿದ್ರು. ಈ ವಿರೋಧದ ಕಾರಣದಿಂದಾಗಿನೇ ಕೇಂದ್ರ ಸರ್ಕಾರ ಕೇರಳಕ್ಕೆ ಸರ್ವಶಿಕ್ಷಾ ಅಭಿಯಾನದ ಅಂದ್ರೆ ಎಸ್ಎಸ್ಎ ಅಡಿಯಲ್ಲಿ ಬರಬೇಕಾಗಿದ್ದ ಸುಮಾರು 1,446 ಕೋಟಿ ರೂಪಾಯಿ ಅನುದಾನವನ್ನ ತಡೆ ಹಿಡಿದಿತ್ತು. ಆದರೆ ಮೊನ್ನೆ ಅಕ್ಟೋಬರ್ 10ನೇ ತಾರೀಕು ದೆಹಲಿಯಲ್ಲಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ನಡುವಿನ ಸಭೆ ನಂತರ ಎಲ್ಲವೂ ಬದಲಾಯಿತು. ಕೇವಲ 6 ದಿನಗಳಲ್ಲಿ ಅಂದ್ರೆ ಅಕ್ಟೋಬರ್ 16ರಂದು ಕೇರಳದ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಕೆ ವಾಸುಕಿ ಅವರು ದೆಹಲಿಯಲ್ಲಿ ಪಿಎಂ ಶ್ರೀ ಯೋಜನೆಗೆ ಸಂಬಂಧಪಟ್ಟಂತೆ ಎಂಒಯುಗೆ ರಹಸ್ಯವಾಗಿ ಸಹಿ ಹಾಕಿದ್ರು. ಈ ವಿಚಾರವನ್ನ ರಾಜ್ಯ ಸಚಿವ ಸಂಪುಟದಲ್ಲಾಗ್ಲಿ ಆಡಳಿತಾರೂಢ ಎಲ್ಡಿಎಫ್ ಮೈತ್ರಿಕೂಟದ ಸಭೆಯಲ್ಲಾಗ್ಲಿ ಚರ್ಚೆ ಮಾಡದೆ ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು. ಈ ರಹಸ್ಯ ಒಪ್ಪಂದದ ಸುದ್ದಿ ಹೊರಬೀಳ್ತಾ ಇದ್ದಂತೆ ಎಲ್ಡಿಎಫ್ನ ಎರಡನೇ ಅತಿದೊಡ್ಡ ಪಕ್ಷವಾದ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಅಂದ್ರೆ ಸಿಪಿಐ ಕೆಂಡಾಮಂಡಲವಾಯಿತು. ಸಿಪಿಐ ರಾಜ್ಯ ಕಾರ್ಯದರ್ಶಿ ಬಿನೋಯ್ ವಿಶ್ವಂ ಇದು ಮೈತ್ರಿ ಧರ್ಮದ ಸಂಪೂರ್ಣ ಉಲ್ಲಂಘನೆ ಅಂತ ಕಿಡಿಕಾರಿದ್ದಾರೆ. ನಮ್ಮನ್ನ ಕತ್ತಲಲ್ಲಿಟ್ಟು ಇಂತಹ ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಇದು ಎಡಪಕ್ಷಗಳ ಕಾರ್ಯವೈಖರಿ ಅಲ್ಲ. ಈ ವಿಷಯವನ್ನ 2 ಬಾರಿ ಸಂಪುಟ ಸಭೆಯಲ್ಲಿ ಪ್ರಸ್ತಾಪ ಮಾಡಿದಾಗಲೂ ಕೂಡ ಚರ್ಚೆ ಅಗತ್ಯ ಅಂತ ಮುಂದೂಡಲಾಗಿತ್ತು. ಆದರೆ ಈಗ ಏಕಾಏಕಿ ಸಹಿ ಹಾಕಿರೋದು ದ್ರೋಹ ಅಂತ ಅವರು ಗುಡುಗಿದ್ದಾರೆ. ಸಿಪಿಐ ನಾಯಕ ಸಚಿವ ಜಿಆರ್ ಅನಿಲ್ ಕೂಡ ಇದು ಎಡಪಕ್ಷಗಳ ರಾಷ್ಟ್ರೀಯ ನಿಲುವಿಗೆ ವಿರುದ್ಧವಾಗಿದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸೈದ್ಧಾಂತಿಕ ಸಂಘರ್ಷ ಕೇವಲ ನಾಯಕರ ಹೇಳಿಕೆಗಳಿಗೆ ಸೀಮಿತವಾಗಿಲ್ಲ, ಇದೀಗ ಬೀದಿಗಳಿಗೂ ವ್ಯಾಪಿಸಿದೆ. ಸಿಪಿಐನ ಯುವಜನ ಸಂಘಟನೆ ಎಐವೈಎಫ್ ಮತ್ತು ವಿದ್ಯಾರ್ಥಿ ಸಂಘಟನೆ ಎಐಎಸ್ಎಫ್ ಪಿಣರಾಯಿ ಸರ್ಕಾರದ ವಿರುದ್ಧವೇ ನೇರವಾಗಿ ಸಮರ ಸಾರಿವೆ. ಇವತ್ತು ರಾಜಧಾನಿಯಲ್ಲಿ ಪ್ರತಿಭಟನೆಗಳನ್ನು ಆಯೋಜನೆ ಮಾಡಿದ್ದು ಸರ್ಕಾರದ ನಿರ್ಧಾರವನ್ನ ಹಿಂಪಡೆಯುವವರೆಗೂ ಹೋರಾಟ ನಿಲ್ಲದು ಅಂತ ಘೋಷಣೆ ಮಾಡಿವೆ. ಕಣ್ಣೂರಿನಲ್ಲಿ ಶಿಕ್ಷಣ ಸಚಿವ ವಿ ಶಿವನ್ಕುಟ್ಟಿ ಅವರ ಪ್ರತಿಕೃತಿಯನ್ನ ದಕ್ಕಿಸಿ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿದೇ ಇದ್ರೆ ಸಿಪಿಐ ಸಚಿವರು ರಾಜೀನಾಮೆ ನೀಡಬೇಕು ಅನ್ನೋ ತೀವ್ರ ಒತ್ತಾಯವನ್ನು ಮಾಡಲಾಗಿದೆ. ಇದೇ ವೇಳೆ ಸ್ವತಃ ಸಿಪಿಎಂನ ವಿದ್ಯಾರ್ಥಿ ಸಂಘಟನೆಯಾದ ಎಸ್ಎಫ್ಐ ಇಕ್ಕಟ್ಟಿಗೆ ಸಿಲುಕಿದೆ. ಮಿತ್ರ ಪಕ್ಷದ ಸಂಘಟನೆಗಳಂತೆ ನೇರ ಪ್ರತಿಭಟನೆಗೆ ಇಳಿಯದೆ ಕೇವಲ ಆತಂಕ ವ್ಯಕ್ತಪಡಿಸಿದೆ. ಎಸ್ಎಫ್ಐ ರಾಜ್ಯ ಕಾರ್ಯದರ್ಶಿ ಪಿಎಸ್ ಸಂಜೀವ್ ನಾವು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿನ ಕೋಮುವಾದಿ ನಿಲುವಿನ ವಿರುದ್ಧವಿದ್ದೇವೆ. ಈ ಯೋಜನೆಯಲ್ಲಿನ ಕೆಟ್ಟ ಅಂಶಗಳನ್ನು ತೆಗೆದುಹಾಕಿ ಜಾರಿಗೊಳಿಸಬೇಕು. ಈ ಬಗ್ಗೆ ನಮ್ಮ ಆತಂಕವನ್ನ ಸರ್ಕಾರಕ್ಕೆ ತಿಳಿಸಿದ್ದೀವಿ ಅಂತ ಮತ್ತೊಮ್ಮೆ ತಿಳಿಸ್ತೇವೆ ಅಂತ ಹೇಳಿದ್ದಾರೆ. ಇದು ತಮ್ಮದೇ ಸರ್ಕಾರದ ನಿರ್ಧಾರವನ್ನ ನೇರವಾಗಿ ವಿರೋಧಿಸಲಾಗದ ಮತ್ತು ಸೈದ್ಧಾಂತಿಕ ನಿಲುವನ್ನು ಉಳಿಸಿಕೊಳ್ಳಬೇಕಾದ ಎಸ್ಎಫ್ಐನ ದ್ವಂದ್ವ ನಿಲುವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ತೀವ್ರ ಟೀಕೆಗೆ ಗುರಿಯಾದ ಸಿಪಿಎಂ ನಾಯಕರು ತಮ್ಮ ನಿಲುವನ್ನ ಸಮರ್ಥನೆ ಮಾಡಿಕೊಳ್ಳೋಕು ಮುಂದಾಗಿದ್ದಾರೆ. ಇದು ಕೇಂದ್ರದ ಆರ್ಥಿಕ ದಿಗ್ಬಂಧನವನ್ನ ಎದುರಿಸೋಕೆ ನಾವು ತೆಗೆದುಕೊಂಡ ಒಂದು ತಾಂತ್ರಿಕ ನಿರ್ಧಾರ. ನಮ್ಮ ಮಕ್ಕಳ ಶಿಕ್ಷಣಕ್ಕೆ ಬರಬೇಕಾದ ಹಣವನ್ನ ನಾವು ಕಳ್ಕೊಳ್ಳೋಕೆ ಸಿದ್ಧರಿಲ್ಲ. ಆದರೆ ಕೇರಳದ ಜಾತ್ಯತೀತ ಮತ್ತು ವೈಜ್ಞಾನಿಕ ಪಠ್ಯಕ್ರಮದೊಂದಿಗೆ ಯಾವುದೇ ರಾಜಿ ಇಲ್ಲ ಅಂತ ಶಿಕ್ಷಣ ಸಚಿವ ವಿ ಶಿವನ್ಕುಟ್ಟಿ ಹೇಳಿದ್ದಾರೆ. ಇದು ಕೇವಲ ಒಂದು ಆಡಳಿತಾತ್ಮಕ ನಿರ್ಧಾರ. ಎಡಪಕ್ಷಗಳ ನೀತಿಯನ್ನ ಸಂಪೂರ್ಣವಾಗಿ ಜಾರಿಗೊಳಿಸುವ ಸರ್ಕಾರ ಇದಲ್ಲ, ನಮಗೂ ಮಿತಿಗಳಿವೆ ಅಂತ ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಎಂವಿ ಗೋವಿಂದನ್ ಜಾರ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಸಿಪಿಐ ವಿರೋಧದ ಬಗ್ಗೆ ಕೇಳಿದಾಗ
ಯಾರಿದು ಸಿಪಿಐ ಅಂತ ಅಹಂಕಾರದಿಂದ ಪ್ರಶ್ನಿಸಿ ವಿವಾದವನ್ನ ಮತ್ತಷ್ಟು ದೊಡ್ಡದು ಮಾಡಿದ್ದಾರೆ. ಈ ಬೆಳವಣಿಗೆಯನ್ನ ಬಳಸಿಕೊಂಡ ಪ್ರತಿಪಕ್ಷವಾದ ಯುಡಿಎಫ್ ಸಿಪಿಎಂ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದೆ. ಪಿಣರಾಯಿ ವಿಜಯನ್ ಮೋದಿ ಅವರ ಒತ್ತಡಕ್ಕೆ ಮಣಿದಿದ್ದಾರೆ. ಅವರು ಎನ್ಇಪಿ ವಿರುದ್ಧದ ರಾಷ್ಟ್ರೀಯ ಹೋರಾಟಕ್ಕೆ ದ್ರೋಹ ಬಗ್ದಿದ್ದಾರೆ. ಮಿತ್ರ ಪಕ್ಷ ಸಿಪಿಐಗೆ ವಂಚಿಸಿ ಆರ್ಎಸ್ಎಸ್ ಪ್ರೇರಿತ ಯೋಜನೆಗೆ ಸಹಿ ಹಾಕಿದ್ದಾರೆ. ಇದು ಸಿಪಿಎಂನ ಸೈದ್ಧಾಂತಿಕ ದಿವಾಳಿತನವನ್ನ ತೋರಿಸುತ್ತೆ ಅಂತ ವಿರೋಧ ಪಕ್ಷದ ನಾಯಕ ವಿಡಿ ಸತೀಶನ್ ಆರೋಪಿಸಿದ್ದಾರೆ. ಎಡಪಕ್ಷಗಳ ನಡುವಿನ ಜಗಳವನ್ನ ನೋಡಿ ವ್ಯಂಗ್ಯವಾಡಿದ್ದು ಸಿಪಿಎಂನ ಇಬ್ಬಗೆ ನೀತಿ ಬಯಲಾಗಿದೆ ಅಂತ ಟೀಕಿಸಿದ್ದಾರೆ. ಸಿಪಿಎಂನ ಈ ಯೂಟರ್ನ್ ಹಿಂದೆ ಇರುವ ಕಾರಣಗಳನ್ನು ನಾವು ಗಮನಿಸೋದಾದ್ರೆ, ಮೊದಲನೇದು ಹಣಕಾಸಿನ ಅನಿವಾರ್ಯತೆ. ಕೇಂದ್ರ 1446 ಕೋಟಿ ಅನುದಾನ ತಡೆ ಹಿಡಿದಿದ್ದು ರಾಜ್ಯದ ಶಿಕ್ಷಣ ವ್ಯವಸ್ಥೆ ಮೇಲೆ ತೀವ್ರ ಒತ್ತಡ ಸೃಷ್ಟಿ ಮಾಡಿತ್ತು. ಶಿಕ್ಷಕರ ಸಂಬಳ, ಶಾಲಾ ಅಭಿವೃದ್ಧಿ ಯೋಜನೆಗಳು ಸ್ಥಗಿತಗೊಳ್ಳುವ ಭೀತಿ ಎದುರಾಗಿತ್ತು. ಹೀಗಾಗಿ ಹಣಕಾಸಿನ ಅನಿವಾರ್ಯತೆಯೇ ಈ ನಿರ್ಧಾರಕ್ಕೆ ಮುಖ್ಯ ಕಾರಣ ಅನ್ನೋದು ಸಿಪಿಎಂ ವಾದ. ಇದು ಭಾಗಶಃ ಸತ್ಯವೂ ಹೌದು. ಎರಡನೇದಾಗಿ ಸೈದ್ಧಾಂತಿಕ ಇಬ್ಬಂದಿತನ. ಹಣಕಾಸಿನ ಒತ್ತಡ ಇರಬಹುದು ಅಂತ ಒಪ್ಕೊಂಡ್ರೂ ಕೂಡ ಸಿಪಿಎಂನ ಸೈದ್ಧಾಂತಿಕ ನಿಲುವು ಇಲ್ಲಿ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. 3 ವರ್ಷಗಳ ಕಾಲ ಯಾವ ನೀತಿಯನ್ನ ವಿಷಕಾರಿ ಅಂತ ಜರ್ದಿದ್ರೋ ಅದೇ ನೀತಿಗೆ ಈಗ ಶರಣಾಗಿದ್ದಾರೆ. ಹಾಗಿದ್ರೆ ಅವರ ವಿರೋಧ ಕೇವಲ ರಾಜಕೀಯ ಪ್ರದರ್ಶನವಾಗಿತ್ತ? ಈ ನಿರ್ಧಾರ ಕಷ್ಟ ಬಂದಾಗ ಸಿಪಿಎಂ ತನ್ನ ಮೂಲ ಸಿದ್ಧಾಂತವನ್ನೇ ಗಾಳಿಗೆ ತೂರಬಲ್ಲದು ಅನ್ನೋದನ್ನ ಸೂಚಿಸುತ್ತೆ. ಮೂರನೇದಾಗಿ ಈ ಒಪ್ಪಂದವನ್ನ ರಹಸ್ಯವಾಗಿ ಮಿತ್ರ ಪಕ್ಷವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮಾಡಿರೋದು ಸಿಪಿಎಂನ ನೈತಿಕತೆಯನ್ನ ಪ್ರಶ್ನಿಸುವಂತೆ ಮಾಡಿದೆ. ಒಂದು ವೇಳೆ ಇದು ಕೇವಲ ತಾಂತ್ರಿಕ ನಡೆಯೇ ಆಗಿದ್ರೆ ಅದನ್ನ ಸಂಪುಟದಲ್ಲಿ ಮತ್ತು ಎಲ್ಡಿಎಫ್ ಸಭೆಯಲ್ಲಿ ಚರ್ಚೆ ಮಾಡೋಕೆ ಭಯ ಪಡಬೇಕಾಗಿರ್ಲಿಲ್ಲ. ರಹಸ್ಯವಾಗಿಟ್ಟಿರೋದು ಸಿಪಿಎಂ ಮತ್ತು ಬಿಜೆಪಿ ನಡುವೆ ತೆರೆಮರೆಯಲ್ಲಿ ಏನೋ ಒಪ್ಪಂದ ನಡೆದಿದೆ ಅನ್ನೋ ಆರೋಪಗಳಿಗೆ ಪುಷ್ಟಿ ನೀಡಿದೆ. ಶಿಕ್ಷಣ ತಜ್ಞರಾದ ಪ್ರೊಫೆಸರ್ ಅಮೃತ್ ಜಿ ಕುಮಾರ್ ಅವರ ಪ್ರಕಾರ ಎನ್ಇಪಿ ಕುರಿತ ಸೈದ್ಧಾಂತಿಕ ವಿರೋಧವೇ ತೀವ್ರವಾಗಿಲ್ಲ. ಈಗಾಗಲೇ ಕೇರಳದ ವಿಶ್ವವಿದ್ಯಾನಿಲಯಗಳು ಎನ್ಇಪಿ ಸುಧಾರಣೆಗಳನ್ನು ಅಳವಡಿಸಿಕೊಳ್ತಿವೆ ಅಂತ ಹೇಳ್ತಾರೆ. ಇದು ಸಿಪಿಎಂನ ವಿರೋಧ ರಾಜಕೀಯ ಪ್ರೇರಿತವಾಗಿತ್ತೇ ಹೊರತು ಶೈಕ್ಷಣಿಕ ಕಾಳಜಿಯದ್ದಲ್ಲ ಅನ್ನೋದನ್ನ ಸೂಚಿಸುತ್ತೆ. ಈ ವಿವಾದ ಕೇರಳದ ಮೇಲೆ ದೀರ್ಘಕಾಲೀನ ಪರಿಣಾಮಗಳನ್ನು ಬೀರಲಿದೆ. ಎಲ್ಡಿಎಫ್ ಮೈತ್ರಿಕೂಟದಲ್ಲಿ ಅದರಲ್ಲೂ ಸಿಪಿಎಂ ಮತ್ತು ಸಿಪಿಐ ನಡುವೆ ದೊಡ್ಡ ಬಿರುಕು ಮೂಡಿದೆ. ಇದು ಸರ್ಕಾರದ ಸ್ಥಿರತೆಯ ಮೇಲೆ ಪರಿಣಾಮವನ್ನ ಬೀರಬಹುದು. ತಾನೇ ಹೆಚ್ಚು ಎಂಬ ಸಿಪಿಎಂನ ಮನೋಭಾವದಿಂದ ಸಿಪಿಐ ಬೇಸತ್ತಿದೆ. ಇದು ಪ್ರತಿಪಕ್ಷಗಳಿಗೆ ಸರ್ಕಾರದ ವಿರುದ್ಧ ಹೋರಾಡೋಕೆ ಪ್ರಬಲ ಅಸ್ತ್ರವನ್ನ ನೀಡಿದೆ. ಕೇರಳಕ್ಕೆ ತಡೆ ಹಿಡಿಯಲಾಗಿದ್ದ ಅನುದಾನ ಈಗ ಸಿಗಲಿದೆ. ಶಾಲೆಗಳ ಅಭಿವೃದ್ಧಿಗೆ ಹಣ ಸಿಗಬಹುದು. ಆದರೆ ಕೇಂದ್ರದ ಶಿಕ್ಷಣ ನೀತಿಗಳನ್ನು ವಿರೋಧಿಸುವ ನೈತಿಕ ಹಕ್ಕನ್ನ ಕೇರಳ ಸರ್ಕಾರ ಕಳೆದುಕೊಂಡಿದೆ. ತಾನು ಕೇಸರೀಕರಣ ಅಂತ ಕರೆದ ಚೌಕಟ್ಟನ್ನು ಒಪ್ಪಿಕೊಳ್ಳುವ ಮೂಲಕ ಸಿಪಿಎಂ ತನ್ನ ವಿಶ್ವಾಸಾರ್ಹತೆಯನ್ನ ಕಳೆದುಕೊಂಡಿದೆ. ಇದು ಕೇರಳದ ಸಿಪಿಎಂ ಸರ್ಕಾರದ ಇಬ್ಬಗೆ ನೀತಿ ಮತ್ತು ಅವಕಾಶವಾದಿ ರಾಜಕಾರಣವನ್ನ ಜಗಜ್ಜಾಹೀರು ಮಾಡಿದೆ. ಕ್ರಾಂತಿಯ ಪಾಠ ಹೇಳ್ತಿದ್ದ ಪಕ್ಷವೇ ಹಣಕಾಸಿನ ಅನಿವಾರ್ಯತೆಗೆ ಶರಣಾಗಿದೆ. ಸಿದ್ಧಾಂತದ ಬಗ್ಗೆ ಭಾಷಣ ಮಾಡ್ತಿದ್ದ ನಾಯಕರೇ ಮಿತ್ರ ಪಕ್ಷದ ಬೆನ್ನಿಗೆ ಚೂರಿ ಹಾಕಿದ್ದಾರೆ ಎಂಬ ಆರೋಪ ಬಂದಿದೆ. ಈ ಬೆಳವಣಿಗೆ ಎಲ್ಡಿಎಫ್ನ ಬಿರುಕನ್ನ ಮಾತ್ರವಲ್ಲ, ಸಿಪಿಎಂನ ಸೈದ್ಧಾಂತಿಕ ತಿರುಳನ್ನೇ ಅನುಮಾನಿಸುವಂತೆ ಮಾಡಿದೆ. ಇದು ಕೇವಲ ರಾಜಕೀಯ ಹೊಂದಾಣಿಕೆನೋ ಅಥವಾ ದೊಡ್ಡ ಸೈದ್ಧಾಂತಿಕ ಪತನದ ಆರಂಭನೋ ಅನ್ನೋದನ್ನ ಕೇರಳದ ಜನತೆ ನಿರ್ಧರಿಸಬೇಕಿದೆ. ಈ ವಿಡಿಯೋದ ಬಗ್ಗೆ ನೀವೇನ್ ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ. ನಮಸ್ಕಾರ.